ಗ್ಲೋರಿ ಟು ಜೀಸಸ್. ಎಷ್ಟು ಜನ ದೇವರ ವಾಕ್ಯಗಳನ್ನು ಕೇಳಕ್ಕೆ ಸಿದ್ಧವಾಗಿದ್ದೀರಾ? ಆರ್ ಯು ಎಕ್ಸೈಟೆಡ್ ಟು ಹಿಯರ್ ಗಾಡ್ಸ್ ವರ್ಡ್? ಕಮ್ ಆನ್, ಕ್ಯಾನ್ ಐ ಹಿಯರ್ ಒನ್ ಆಮೆನ್? ಹಲ್ಲೆಲೂಯಾ. ಹೀಗೆ ದೇವರ ವಾಕ್ಯ ಪ್ರಿಯರೇ, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್. ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್ ವಿಲ್ ಗೈಡ್ ಅಸ್, ದ ವರ್ಡ್ ಆಫ್ ಗಾಡ್ ವಿಲ್ ಲೀಡ್ ಅಸ್, ದ ವರ್ಡ್ ಆಫ್ ಗಾಡ್ ವಿಲ್ ನೆವರ್ ಬ್ರಿಂಗ್ ಎನಿ ಕನ್ಫ್ಯೂಷನ್ಸ್ ಇನ್ ಟು ಅವರ್ ಲೈಫ್. ನಮ್ಮ ಒಂದು ಜೀವನದಲ್ಲಿ ದೇವರ ವಾಕ್ಯ ಯಾವ ಕನ್ಫ್ಯೂಷನ್ಸ್ನಲ್ಲಿ ನಡೆಸೋಕ್ಕೆ ಇಲ್ಲ ಪ್ರೇಯರ್. ಸೊ ದೇವರ ವಾಕ್ಯವನ್ನು ನಾವು ನೋಡೋಣ ಪ್ರೇಯರ್. 2 ಕೊರಿಂಥರ ಪುಸ್ತಕ 1ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತೆಗೆದುಕೊಳ್ಳೋಣ. ಮರಣವಾಗುತ್ತದೆ ಎಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ಮರಣವಾಗುತ್ತದೆ ಎಂಬ ನಿಶ್ಚಯವು ನಮಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಭರವಸೆ ಇಡುವವರಾಗಬೇಕೆಂದು ಹೀಗಾಯಿತು. ಭರವಸೆ ಇಡಬೇಕೆಂದು ಹೀಗೆ ಆಯಿತು. ಆತನು ನಮ್ಮನ್ನು ಎಂಥ ಭಯಂಕರ ಮರಣದಿಂದ ತಪ್ಪಿಸಿದನು. ಎಂಥ ಭಯಂಕರವಾದ ಮರಣದಿಂದ ತಪ್ಪಿಸಿದನು. ಮುಂದೆಯೂ ತಪ್ಪಿಸುವನು. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಆತನು ಇನ್ನು ಮೇಲೆಯೂ ತಪ್ಪಿಸುವನು ಎಂದು ಆತನಲ್ಲಿ ನಿರೀಕ್ಷೆ ಇಟ್ಟರಾಗಿದ್ದೇವೆ. Praise the Lord. We'll read it in English. But we had the sentence of death in ourselves, that we should not trust in ourselves, but in God which raises the dead. We should not trust in ourselves, but in God which raises the dead, who delivered us from so great a death, and does deliver, in whom we trust that he will yet deliver us. What a powerful word, prayer. ಅಪೊಸ್ತಲನಾಗಿರುವ ಪೌಲ್ ಹೇಳಿದಂಥ ವಾಕ್ಯಗಳು ಏನಂದರೆ, ಎಷ್ಟು ಒಂದು ಪ್ರಾಮಿಸಿಂಗ್ ಆಗಿದೆ, ಎಷ್ಟು ಒಂದು ಬಲ ಕೊಡುವಂಥದ್ದಾಗಿದೆ, ಎಷ್ಟು ಒಂದು ನಂಬಿಕೆ ಕೊಡುವಂಥದ್ದಾಗಿದೆ. ಅವ್ರು ಏನು ಹೇಳ್ತಾರೆ? 9ನೇ ವಾಕ್ಯವನ್ನು ಇನ್ನೊಂದು ಸತಿ ಓದಿಕೊಳ್ಳೋಣ. ಮರಣವಾಗುತ್ತದೆ ಎಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ಏನಾಯ್ತಂತೆ? ಮರಣವಾಗುತ್ತದೆ ಎಂಬ ನಿಶ್ಚಯವು ನಮಗೆ ಉಂಟಾಯಿತು. ಓಕೆ. ಆಮೇಲೆ ಜೊತೆಯಲ್ಲಿ ಏನು ಹೇಳ್ತಾರೆ? ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳದೆ ದೇವ ಮಕ್ಕಳು ಇವತ್ತು ಏಪ್ರಿಲ್ ತಿಂಗಳ 1ನೇ ತಾರೀಕು ಸರ್ವಶಕ್ತನಾದ ದೇವರು, ಸರ್ವವನ್ನೇ ಆಳ್ವಿಕೆ ಮಾಡುವಂತ ದೇವರು ನಮಗೆ ಹೇಳುತ್ತಾರೆ, ನೀವು ನಿಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳಬಾರದು ಎಂಬುದಾಗಿ. ಹಲ್ಲೆಲೂಯಾ. ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ. ಆಮೆನ್. ಹಲ್ಲೆಲೂಯಾ. ಎಷ್ಟು ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ ನೋಡಿ. ವಾಟ್ ಈಸ್ ಇಟ್ ಟೆಲ್ಲಿಂಗ್? we do not believe in ourselves, we believe in God who raises the dead. ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಭರವಸೆ ಇಡುವವರಾಗಬೇಕೆಂದು ಹೀಗಾಯಿತು. Hallelujah. Come on, shout on hallelujah. In God we trust. Hallelujah. Can I hear one amen? What is that? In God we trust. ಕರ್ತನಲ್ಲೇ ನಮಗೆ ಭರವಸೆ ಉಂಟು ಪ್ರಿಯರೇ. Hallelujah. Glory to Jesus. ನಮ್ಮ ಜೀವಮಾನವೆಲ್ಲ ಪ್ರಿಯರೇ, ಓಕೆ, ಏನು ಮಾಡಿದ್ದೀವಿ? ನಮ್ಮ ಒಂದು ಕರೆನ್ಸೀಸ್ ನೋಡ್ತಾ ಇದ್ದಿದ್ದೀವಿ ಅಲ್ವಾ? ಎಲ್ಲ ರೀತಿಯಾದ ನೋಟುಗಳನ್ನು, ಕಾಸುಗಳನ್ನು ನಾವು ನೋಡಿದ್ದೀವಿ. ಗಾಂಧಿ ತಾತ ಫೋಟೋ ಇರೋದು ನಾವು ನೋಡಿದ್ದೀವಿ. ಆದರೆ ಫಸ್ಟ್ ಟೈಮ್ ಒಂದು ಅಮೇರಿಕನ್ ಕರೆನ್ಸಿ, ಅಮೇರಿಕನ್ ನೋಟ್ ನಾನು ಹಿಡಿಯುವಾಗ ಅದರಲ್ಲಿ ನೋಡಿದ್ದೇನೆಂದರೆ ಪ್ರಿಯರೇ, ದ ಡಿಸ್ಕ್ರಿಪ್ಷನ್ಸ್ ದಟ್ ಇಸ್ ಬಿನ್ ಪ್ರಿಂಟೆಡ್ ಆನ್ ದಿ ಅಮೇರಿಕನ್ ಡಾಲರ್ ಏನಂದರೆ, ಇನ್ ಗಾಡ್ ವಿ ಟ್ರಸ್ಟ್. ಕರ್ತನಲ್ಲಿ ನಮಗೆ ನಿರೀಕ್ಷೆ ಉಂಟು. ಗೊತ್ತಾ ನಿಮಗೆ? ನೋಡಿದ್ದೀರಾ? ಇನ್ ಗಾಡ್ ವಿ ಟ್ರಸ್ಟ್ ಎಂಬುದಾಗಿತ್ತು. ಸೊ ನೆನ್ನೆ ಇದನ್ನು ಯೋಚನೆ ಮಾಡ್ತಾ ಇರುವಾಗ ತುಂಬ ವರ್ಷದ ಹಿಂದೆ ಪ್ರಿಯ, ತುಂಬ ವರ್ಷದ ಹಿಂದೆ ನನಗೆ ಒಂದು ವಾಚ್ ಸಿಕ್ತು. ಅಂದರೆ ಬ್ಯಾಂಗ್ಳೂರಿನಲ್ಲಿ ಒಂದು ಬಜಾರ್ ಇದೆ, ಈ ಫಾರಿನ್ ಗೂಡ್ಸ್ ಎಲ್ಲ ಮಾರ್ತಾರೆ. ಬರ್ಮಾ ಬಜಾರ್ ಅಂತ ಏನೋ ಇದೆ, ನಾನು ಮರ್ತು ಬಿಟ್ಟೆ, ಮೇ ಬಿ ಬರ್ಮಾ ಬಜಾರೇ ಇರಬಹುದು. ಆ ಬಜಾರ್ನಲ್ಲಿ ಒಂದು ವಾಚ್ ತಗೊಂಡೆ, ಬ್ಯೂಟಿಫುಲ್ ವಾಚ್,
ಬ್ಯೂಟಿಫುಲ್ ವಾಚ್. ಬಟ್ ಆ ಬ್ಯೂಟಿಫುಲ್ ವಾಚ್ ಬೇರೆ ಯಾರಿಗೋ ಕೊಟ್ಬಿಟ್ಟೆ. ಕೊಟ್ಟಿದ್ದಕ್ಕೆ ನನ್ನ ತುಂಬ ದುಃಖ ಆಯಿತು, ಕೊಟ್ಬಿಟ್ಟೆ ಅಂತ ಅಲ್ಲ. ಯಾಕೆ ದುಃಖ ಆಯ್ತು ಅಂತ ಹೇಳ್ತೀನಿ ನೋಡಿ. ಆ ವಾಚ್ ಹೆಂಗೆ ಇರುತ್ತಂದರೆ, ಈ ಬಿಡ್ತಾ ಇದ್ದೀರಲ್ವಾ, ಈ ಡೈಲ್ ಮೇಲೆ ಒಂದು ಕ್ಯಾಪ್ ಬರುತ್ತೆ, ಒಂದು ಬಟನ್ ಬರೋದು. ಆ ಬಟನ್ ಅಮ್ಕಿದ್ರೇ ಈ ಕ್ಯಾಪ್ ಓಪನ್ ಆಗಿ ಒಳಗಡೆ ಇರುವ ಟೈಮ್ ಕಾಣುತ್ತೆ. ಮೇಲ್ಗಡೆ ಇರುವ ಆ ಕ್ಯಾಪ್ ಮೇಲೆ ದೊಡ್ಡದಾಗಿ ಇನ್ಸ್ಕ್ರಿಪ್ಷನ್ ಆಗಿತ್ತು, ಏನಂತೆ, ಇನ್ ಗಾಡ್ ವಿ ಟ್ರಸ್ಟ್. ಕರ್ತನಲ್ಲಿ ನಾವು ಭರವಸೆ ಇಟ್ಟಿದ್ದೀವಿ ಅಂತ. ಅದು ನನ್ನ ಈ ಸಂದೇಶ ಪ್ರಿಪೇರ್ ಮಾಡುವಾಗ ವಾಚ್ ನೆನಪಾಯಿತು. ಆ ವಾಚ್ ಯಾರಿಗೋ ಕೊಟ್ಬಿಟ್ಟಿದ್ದು ತುಂಬ ದುಃಖವಾಯಿತು. ಆಮೇಲೆ ನನ್ನ ಸರ್ಚ್ ಮಾಡ್ತಾ ಇದ್ದೆ, ಈ ರೀತಿಯಾಗ ವಾಚ್ ಇವಾಗ 12 ಗಂಟೆಗೆ ಅಮೆಝಾನ್ನಲ್ಲಿ ಹುಡುಕ್ತಾ ಇದ್ದೀನಿ. ಇವಾಗ ಈ ವಾಚ್ ಸಿಗ್ಬಹುದಾ? ನೋಡಿದ್ರೆ ವಾಚ್ ಇನ್ ಗಾಡ್ ವಿ ಟ್ರಸ್ಟ್ ವಾಚ್ ಅಂತ ಹೊಡೆದ್ರೆ ಬೇರೆ ಏನೇನೋ ತೋರಿಸ್ತಾ ಇದೆ. ಸ್ಟಿಕ್ಕರ್ ಬೇಕಾ ಅಥವಾ ಕಪ್ಪು ಬೇಕಾ ಅಂತ. ನನಗೆ ಬೇಕು ಆ ವಾಚ್, ಅಷ್ಟು ಚೆನ್ನಾಗಿತ್ತು. ಪ್ರೈಸ್ ಗಾಡ್. ಬಟ್ ಇವಾಗ ನನ್ನ ಗೊತ್ತಾಯಿತು ದಟ್ ವಾಸ್ ಅನ್ ಅಮೇರಿಕನ್ ಮೇಡ್. ಬಟ್ ಐ ಡೋಂಟ್ ನೋ ಹೌ ಕಮ್ ಐ ಗೇವ್ ಇಟ್ ಟು ಸಂಬಡಿ. ಅವ್ರು ಏನು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಎನಿವೇ, ನೋ ಪ್ರಾಬ್ಲಮ್. ವಿ ಹ್ಯಾವ್ ಲಾಸ್ಟ್ ದ ವಾಚ್, ಬಟ್ ವಿ ಹ್ಯಾವ್ ನಾಟ್ ಲಾಸ್ಟ್ ದ ಟ್ರಸ್ಟ್ ದಟ್ ವಿ ಹ್ಯಾವ್ ಇನ್ ಜೀಸಸ್ ಕ್ರೈಸ್ಟ್. ವಾಚ್ ನಾವು ಕಳ್ಕೊಂಡಿರಬಹುದು, ಬಟ್ ಯೇಸು ಕ್ರಿಸ್ತನ ಮೇಲಿರುವ ನಂಬಿಕೆ ನಾವು ಕಳ್ಕೊಳ್ಳೋಕ್ಕೆ ಹೋಗಬಾರ್ದು ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಇದು ದೇವಾದಿ ದೇವನು ನಮಗೆ ಈ ಅಪೊಸ್ತಲನಾಗಿರುವ ಪೌಲ್ ಆದು ಹೋದಂಥ ಘಟನೆ ಏನಂದರೆ ಅಷ್ಟಿಷ್ಟಲ್ಲ ಇಲ್ಲ. ಹಿ ವೆಂಟ್ ಥ್ರೂ ದಟ್ ಸಫರಿಂಗ್ಸ್. ಆ ಒಂದು ಹೋರಾಟದಲ್ಲಿ ಹೋಗಿದ್ದಾರೆ. ದ ಸಫರಿಂಗ್ಸ್ ಇನ್ ಮಿನಿಸ್ಟ್ರಿ, ಹೋರಾಟ, ಸೇವೆನಲ್ಲಿ ಹೋರಾಟ. ಹಿ ಹಸ್ ಬಿನ್ ಸಫರ್ಡ್ many battles, many sufferings he has gone through in ministry from every side. ಎಲ್ಲಾ ಕಡೆಗಳಿಂದ ಅನೇಕ ವಿಧವಾದ ಹೋರಾಟಗಳು ಇದ್ದಿದೆ ಪ್ರಿಯರೇ. ಅನೇಕ ಕಡೆಗಳಿಂದ ಹೋರಾಟಗಳಿದ್ದಿದೆ. ಯಾರು ನಮ್ಮನ್ನು ಬಿಡಿಸಕ್ಕೆ ಸಾಧ್ಯ? ಯಾರು ಈ ನಾನು ಹಾದು ಹೋಗುವಂಥ ಈ ಹೋರಾಟಗಳಿಂದ, ನಾನು ಹಾದು ಹೋಗುವಂಥ ಈ ಸಮಸ್ಯೆಗಳಿಂದ, ಈ ಸೇವೆನಲ್ಲಿ ಅಷ್ಟೊಂದು ಉಪದ್ರ ಇದೆ, ಇಷ್ಟೊಂದು ಕಷ್ಟಗಳಿದೆ, ಇದರಿಂದ ನಮ್ಮನ್ನು ಬಿಡಿಸುವವರು ಯಾರು? ಹೂ ವಿಲ್ ಕಂಫರ್ಟ್ ಅಸ್, ಹೂ ವಿಲ್ ಡೆಲಿವರ್ ಮೀ? ಯಾರು ನಮ್ಮನ್ನು ಸಂತೈಸಕ್ಕೆ ಸಾಧ್ಯ? when you read that whole scripture, the whole chapter, so many times you will come across that word comfort. ನಮ್ಮನ್ನು ಸಂತೈಸೋದು ಯಾರು ಎಂಬುದಾಗಿ ಪ್ರಿಯರೇ, ಇವತ್ತು ಜೀವನದಲ್ಲಿ ನಾವು ಸಹ ಎವ್ರಿಬಡಿ ಗೋ ಥ್ರೂ ಸಮ್ ಕೈಂಡ್ ಆಫ್ ಕಂಫರ್ಟ್ಲೆಸ್ ಸಿಚುವೇಶನ್. ಏನೋ ಒಂದು ಉಪದ್ರ ಇದೆ. ನನಗೆ ಸೇವೆನಲ್ಲಿ ಇರುತ್ತೆ, ಕುಟುಂಬದ ಒತ್ತಡಗಳಿರುತ್ತದೆ, ಚರ್ಚಿನ ಒತ್ತಡಗಳಿರುತ್ತೆ. ಯು ಹ್ಯಾವ್ ದ ಸೇಮ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ನಿಮಗೂ ಸಹ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳಿರಬಹುದು ಪ್ರಿಯರೇ. ಅನೇಕ ವಿಧವಾದ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇರಬಹುದು. ಬಟ್ ಈ ಸಮಸ್ಯೆಗಳಲ್ಲಿ ಹಾದು ಹೋಗುವಾಗ ಎವ್ರಿ ಡೇ ಈಸ್ ಅ ಚಾಲೆಂಜ್. ವಿ ಕೆನಾಟ್ ಡಿಪೆಂಡ್ ಅಪಾನ್ ದ ಬ್ಲೆಸ್ಸಿಂಗ್ಸ್ ದಟ್ ವಿ ಹ್ಯಾವ್ ರಿಸೀವ್ಡ್ ಯೆಸ್ಟರ್ಡೇ. ನನ್ನ ಏನು ಆಶೀರ್ವಾದದಲ್ಲಿ ಇದ್ದಿದ್ದೀವಿ, ಆಶೀರ್ವಾದವಾಗಿ ಇದ್ದಿರಬಹುದು. ಬಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟುಡೇ ಅಂಡ್ ಟುಮಾರೋ ಅಂಡ್ ದ ಹೋಲ್ ಮಂತ್ ಆಫ್ ಏಪ್ರಿಲ್ ತಿಂಗಳು ಹೇಗೆ ಇರಕ್ಕಿದೆ, ವಿ ಡು ನಾಟ್ ನೋ. ಹೇಗಿರಕ್ಕಿದೆ ನಮಗೆ ಗೊತ್ತಿಲ್ಲ ಪ್ರಿಯರೇ. ಬಟ್ ವಿ ನೀಡ್ ಸಕ್ಸಸ್, ವಿ ನೀಡ್ ಬ್ಲೆಸ್ಸಿಂಗ್ಸ್, ವಿ ನೀಡ್ ಕಂಫರ್ಟ್, ವಿ ನೀಡ್ ಡೆಲಿವರೆನ್ಸ್. ಆಶೀರ್ವಾದಗಳು ಬೇಕು ನಮಗೆ, ಸುಖವಾದ ಜೀವನ ಬೇಕು. ನಾವು ಸಮೃದ್ಧಿಕರವಾದ ಜೀವನದಲ್ಲಿ ನಾವು ಹೋಗಬೇಕು. ವಿ ಮಸ್ಟ್ ಗೋ ಥ್ರೂ ಅಬ್ಯಾಂಡೆಂಟ್ ಲೈಫ್, ಪೀಸ್ಫುಲ್ ಲೈಫ್. ನಾವು ಯೇಸು ಸ್ವಾಮಿ ಕೊಟ್ಟಂಥ ಸಮೃದ್ಧಿಯಾದ ಕಾರ್ಯಗಳಲ್ಲಿ ನಾವು ಹಾದು ಹೋಗಬೇಕು ಪ್ರಿಯರೇ. ಸೊ where should we run? ನಾವು ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ಹೇಗೆ ನಾವು ಭರವಸೆನಲ್ಲಿ ಇರಕ್ಕೆ ಸಾಧ್ಯ? ಹೇಗೆ ನಾವು ಆಶೀರ್ವಾದವಾಗಿ ಇರಕ್ಕೆ ಸಾಧ್ಯ? ಇಲ್ಲಿ ಪೌಲ್ ಹೇಳ್ತಾರೆ ಏನಂತ, ಮರಣವಾಗುತ್ತದೆ ಎಂಬ ನಿಶ್ಚಯ ನಮಗೆ ಉಂಟಾಯಿತು. ಏನು, we were fully persuaded that death will hold us, that we may die, that we may die in this situation. ಈ ಒಂದು ಸನ್ನಿವೇಶದಲ್ಲಿ, ಈ ಉಪದ್ರವಗಳಲ್ಲಿ ನಾವು ಸತ್ತು ಹೋಗಬಹುದು ಎಂದು ನಿಶ್ಚಯ ಇತ್ತು. ಆದರೆ ಏನು ಮಾಡಿದ್ದೀವಿ ನಾವು? ಬಟ್ ವಾಟ್ ವಿ ಡೂ ಇನ್ ದಿಸ್ ಸಿಚುವೇಶನ್? ಈ ಒಂದು ಸನ್ನಿವೇಶದಲ್ಲಿ ನಾವು ಏನು ಮಾಡಿದ್ದೀವಿ? ನಾವು ಮಾಡಿದ್ದ ಕಾರ್ಯಗಳು ಏನಂದರೆ, ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಂಡಿಲ್ಲ.
ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಂಡಿಲ್ಲ. ಆದರೆ ನಮ್ಮ ಮೇಲೆ ನಾವು ಭರವಸೆ ಇಟ್ಟುಕೊಳ್ಳದೆ ನಾವು ಏನು ಮಾಡಿದ್ದೀವಿ ಅಂದರೆ ದೇವರ ಮೇಲೆ ನಂಬಿಕೆ ಇಟ್ಟಿದ್ವಿ. ಯಾವ ದೇವರ ಮೇಲೆ ನಂಬಿಕೆ ಇಟ್ಟಿವಿ? ಆ ಸತ್ತವರನ್ನು ಎಬ್ಬಿಸುವ ಕರ್ತನ ಮೇಲೆ ನಮಗೆ ನಂಬಿಕೆ ಉಂಟಾಯಿತು. Hallelujah. Come on, shout hallelujah. ಇಲ್ಲಿ ನೋಡಿ ಪ್ರಿಯರೇ, ಗಮನ ಕೊಡಿರಿ. ಈ ಪೌಲ್ ಸುಮ್ಮನೆ ಹೇಳಿರಬಹುದು, ಮರಣವಾಗುತ್ತದೆ ಎಂಬ ನಿಶ್ಚಯ ನಮಗೆ ಉಂಟಾಯಿತು, ದೇವರ ಮೇಲೆ ನಮಗೆ ಭರವಸೆ ಇದೆ, ಅವರು ನಮ್ಮನ್ನು ಬಿಡಿಸಕ್ಕೆ ಸಾಧ್ಯ, ಬಿಡಿಸಬಹುದು ಎಂದು ನಂಬಿಕೆ. He did not say, I trust in God. ಅವರು ಸುಮ್ಮನೆ ಹೇಳಲಿಲ್ಲ, ನಾನು ದೇವರನ್ನು ಮಾತ್ರ ನಂಬುತ್ತೇವೆ ಎಂದು ಹೇಳಲಿಲ್ಲ. He has added one word. ಸುಮ್ಮನೆ ಹೇಳಿರ್ಬಹುದು, ನಾನು ದೇವರ ಮೇಲೆ ನಂಬಿಕೆ ಇಡ್ತೀನಿ ಎಂದು. ಬಟ್ ವಾಟ್ ಡಿಡ್ ಇಟ್ ಸೇ? ಯಾವ ದೇವರ ಮೇಲೆ ನಂಬಿಕೆ ಇಡ್ತೀನಿ? ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆ. He believes in the God who raises the dead. Raises the dead. Now, what does that mean? ಅದರ ಅರ್ಥ ಏನು ಪ್ರಿಯರೇ? This is very, very applicable for us. This very word for this month. ಕರ್ತನಾದ ದೇವರು ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಉತ್ತೇಜನ ಪಡಿಸಿ, ನಮ್ಮನ್ನು ಮುಂದಕ್ಕೆ ನಡೆಸುವುದಕ್ಕಾಗಿ ಇವತ್ತು ಈ ವಾಗ್ದಾನ ಕೊಡುವವರಾಗಿದ್ದಾರೆ. ಏನಂದ್ರೆ ಪ್ರಿಯರೇ, time and time again the Lord God Almighty, He wants to remind us, He wants to remind the church, He wants to remind every person who are watching us that the God whom we serve is not a dead God. He is the God who raises the dead. ಆಮೇನ್. ಸತ್ತವರನ್ನು ಎಬ್ಬಿಸುವ ದೇವರನ್ನು ನಾವು ಆರಾಧಿಸ್ತಾ ಇದ್ದೀವಿ ಪ್ರಿಯರೇ. We don't serve a God who only shows up on a Sunday morning. ಬರೀ ಭಾನುವಾರ ದಿವಸದಲ್ಲಿ ತೋರಿಸ್ಕೊಳ್ಳುವ ದೇವರು ನಾವು ಆರಾಧಿಸ್ತಾ ಇಲ್ಲ. ನಾವು ಕೂಗಿಕೊಳ್ಳುವಾಗ ಉತ್ತರ ಕೊಡ್ತಾರಲ್ವ, ಬರೀ ಆ ದೇವರು ನಾವು ಆರಾಧಿಸ್ತಾ ಇಲ್ಲ. ನಾವು ಆರಾಧಿಸುವ ದೇವರು ಬರೀ ಶಿಲುಬೆಗೆ ಸೀಮಿತವಾಗಿ ಇಲ್ಲ ಪ್ರಿಯರೇ. ನಾವು ಆರಾಧಿಸುವ ದೇವರು ಅವರು ಸತ್ತವರನ್ನು ಎಬ್ಬಿಸುವ ದೇವರಾಗಿ, ಅವರು ಸರ್ವಶಕ್ತನಾದ ದೇವರಾಗಿದ್ದಾರೆ. ಅವರು ನೆನ್ನೆ ಇದ್ದಾಗ ಇವತ್ತು ನಿರಂತರವಾಗಿ ಇದ್ದಾರೆ ಪ್ರಿಯ ದೈವ ಮಕ್ಕಳೇ. ಆಮೇನ್. Now what does that mean? ಅದರ ಅರ್ಥ ಏನು ಪ್ರಿಯರೇ? ಅದರ ಅರ್ಥ ಏನು? ಅವ್ರು ಸುಮ್ಮನೆ ಹೇಳಿರಬಹುದು, ಇನ್ ಗಾಡ್ ವಿ ಟ್ರಸ್ಟ್. ನಾನು ದೇವರನ್ನ ನಂಬುತ್ತೀನಿ, ಯೇಸುವನ್ನು ನಂಬುತ್ತೀನಿ. ಅವರ ಸಿಚುವೇಶನ್ಸ್ ನೋಡಿರಿ. ಲುಕ್ ಟು ಪಾಲ್ ಸಿಚುವೇಶನ್. ಭರವಸೆನೇ ಇಲ್ಲ, ಸತ್ತು ಹೋಗ್ತೀವಿ ಎಂದು ನಿಶ್ಚಯ ಉಂಟಾಯಿತು. That means what? He has lost everything. ಎಲ್ಲವನ್ನು ಕಳ್ಕೊಬಿಟ್ಟಿದ್ದಾರೆ. ಇವಾಗ ಮರಣವಾಗುತ್ತದೆ ಎಂಬ ನಿಶ್ಚಯ ಉಂಟಾಗಿದೆ. ಅಷ್ಟೇ, ಮರಣ ಆಯ್ತಂದ್ರೆ there is no hope at all after death. ಅಲ್ವಾ? ಮುಂದಕ್ಕೆ ಏನು ಮಾಡೋಕ್ಕಿಲ್ಲ, ಏನಿಲ್ಲ. ಇವತ್ತು ಪ್ರಿಯ ದೈವ ಬಾಗುವೆ, ಪೌಲ ಅಪೊಸ್ತಲರು ಏನು ಹೇಳ್ತಾರೆ? ಎಲ್ಲ ಕಡೆಗಳಿಂದ ನಮಗೆ ಉಪದ್ರ ಇದೆ. ಈ ಉಪದ್ರ ಯಾವ ರೀತಿಯಲ್ಲಿ ಇದೆ ಅಂದರೆ ಅಷ್ಟೇ, ನಮಗೆ ಮುಂದಕ್ಕೆ ಏನಿಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಫ್ಯೂಚರ್, ವಿ ಡೋಂಟ್ ಹ್ಯಾವ್ ಎನಿ ಹೋಪ್. there is no blessings, there is no deliverance. ಯಾವ ಬಿಡುಗಡೆ ಇಲ್ಲ, ಆಶೀರ್ವಾದಗಳು ಇಲ್ಲ. ಎಲ್ಲ ಪರಿಸ್ಥಿತಿಗಳಲ್ಲಿ, ಆಲ್ ಸಿಚುವೇಶನ್ಸ್ that we go through, ನಾವು ಹಾದು ಹೋಗುವಂಥ ಎಲ್ಲ ಕಾರ್ಯಗಳು ಸತ್ತು ಹೋಗಿರುವ ರೀತಿನಲ್ಲಿ ಇದೆ. ಅಲ್ಲಿ ಲೈಫ್ ಇಲ್ಲ, ಜೀವನ ಇಲ್ಲ, ಆಶೀರ್ವಾದಗಳು ಇಲ್ಲ. ಎವ್ರಿಥಿಂಗ್ ಹ್ಯಾಸ್ ಕಮ್ ಟು ಸ್ಟ್ಯಾಂಡ್ ಸ್ಟಿಲ್. ಎಲ್ಲ ಬಂದು ಏನದು ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಟ್ಟಿದೆ. ಎಲ್ಲ ಅಷ್ಟಕ್ಕೆ ನಿಂತು ಹೋಗಿದೆ. ಮುಂದಕ್ಕೆ ಆಶೀರ್ವಾದ ಇಲ್ಲ, ಮುಂದಕ್ಕೆ ಜೀವನ ಇಲ್ಲ, ಎಲ್ಲ ಸತ್ತು ಹೋಗಿರುವ ಪರಿಸ್ಥಿತಿ. ಆ ಪರಿಸ್ಥಿತಿನಲ್ಲಿ ಇವತ್ತು ನಿಮ್ಮ ಒಂದು ಜೀವನದಲ್ಲಿ ಒಂದು ವೇಳೆ ನೀವು ಆ ರೀತಿಯಲ್ಲಿ ಹಾದು ಹೋಗ್ತಾ ಇರಬಹುದು ಪ್ರಿಯರೇ. ಕೈ ಇಟ್ಟು ಮಾಡುವ ಪ್ರಯತ್ನಗಳು, ಪ್ರಯಾಸಗಳು ಏನು ಸಫಲತೆ ಇಲ್ಲದೆ ಇರಬಹುದು. ಜೀವನದಲ್ಲಿ ಏನೋ ಒಂದು ಸೋಲು ಅನುಭವಿಸಿದ್ದೀರಾ. ಯು ಮೇ ಬಿ ಥಿಂಕಿಂಗ್, ದಿಸ್ ಇಸ್ ದ ಎಂಡ್ ಆಫ್ ಮೈ ಲೈಫ್. ಇದು ನನ್ನ ಜೀವನದ ಅಂತ್ಯ ಕಾರ್ಯವಾಗುತ್ತದೆ, ನಾನು ಇನ್ನು ಮುಂದಕ್ಕೆ ಹೋಗೋಕ್ಕಾಗಲ್ಲ, ನನ್ನ ಕುಟುಂಬದ ಪರಿಸ್ಥಿತಿ ಹೀಗೆ ಇದೆ, ನನ್ನ ಜೀವನದ ಪರಿಸ್ಥಿತಿ, ನನ್ನ ಒಂದು ನನ್ನ ಪರ್ಸನಲ್ ಲೈಫ್ನಲ್ಲಿ ಏನೋ ಒಂದು ಕಾರ್ಯಗಳಲ್ಲಿ, as the spider is been caught in that web, my life is been caught in this world in some kind of bad situation. ಎಲ್ಲೋ ಒಂದು ಕಡೆ ನಮ್ಮ ಜೀವನ ಸಿಕ್ಕಾಕೊಂಡಿರುವ ರೀತಿಯಲ್ಲಿ ಇರಬಹುದು ಪ್ರಿಯರೇ. Everything seems to be dead. We may be thinking there is no way at all to get out of that situation. ಆ ಒಂದು ಸನ್ನಿವೇಶಗಳಿಂದ ಹೊರಗಡೆ ಹೋಗೋಕ್ಕೆ ನಮಗೆ ಯಾವುದೇ ರೀತಿಯಾದ ಒಂದು ದಾರಿ ಇಲ್ಲದೆ ನಾವು ಇರಬಹುದು. ನೀವು ಇವತ್ತು ಅನೇಕರು ನೀವು ಆ ರೀತಿ ಪರಿಸ್ಥಿತಿನಲ್ಲಿ ಇರಬಹುದು ಪ್ರಿಯರು. ಫೈನಾನ್ಷಿಯಲಿ ಅದರಲ್ಲಿ ಬ್ರೇಕ್ ಥ್ರೂ ಆಗ್ತಾ ಇಲ್ಲ.
ನಿಮಗೆ ಆ ಬಿಸ್ನೆಸ್ ಇರಬಹುದು, ಅಥವಾ ಒಂದು ಲ್ಯಾಂಡ್ ಕೊಂಡುಕೊಳ್ಳೋದು, ಬಿಲ್ಡಿಂಗ್ ಕಟ್ಟುವ ವಿಷಯ, ಅಥವಾ ಒಂದು ಎಜುಕೇಷನ್ಸ್ ಇರಬಹುದು, ಕುಟುಂಬದ ಸಂಬಂಧದಲ್ಲಿರಬಹುದು, ಫ್ಯೂಚರ್ ಕಾರ್ಯಗಳು. ಯು ಆರ್ ಜಸ್ಟ್ ಡಿಸ್ಟರ್ಬ್, ಯು ಡು ನಾಟ್ ನೋ ವಾಟ್ ಟು ಡೂ. ನಿಮಗೆ ಗೊತ್ತಾಗ್ತಲ್ಲ ಏನು ಮಾಡಬೇಕೆಂದು. ಯು ಡು ನಾಟ್ ನೋ ವೇರ್ ಟು ರನ್, ಅಂಡ್ ಇಫ್ ಯು ನೋ ವೇರ್ ಟು ರನ್, ಯು ಆರ್ ರನ್ನಿಂಗ್ ಟು ದ ರಾಂಗ್ ಪ್ಲೇಸ್. ನೀವು ತಪ್ಪಾದ ಸ್ಥಳಕ್ಕೆ ಓಡುತ್ತಾ ಇದ್ದೀರಾ. ಏನು ಮಾಡಬೇಕೆಂದು ಗೊತ್ತಿಲ್ಲದೆ ಯು ಆರ್ ಇನ್ ದ ಕ್ರಾಸ್ ರೋಡ್ಸ್. But this morning I want to tell you, where there is no way, Jesus is the way. Where there is no hope, Jesus is the hope. Hallelujah. When you are feeling that you are being down, that is the time God comes to lift you up and say, my son, my daughter, I am going to be with you. ನೀವು ಕುಂದಿ ಹೋಗಿರುವ ಸನ್ನಿವೇಶದಲ್ಲಿ, ಸಂದರ್ಭದಲ್ಲಿ ಪರಲೋಕದ ದೇವರು ನಿಮ್ಮ ಹತ್ತಿರಕ್ಕೆ ಬಂದು ನಿಮ್ಮನ್ನು ಮೇಲೆ ಕೆತ್ತಿಸಿ ಅವರು ಹೇಳ್ತಾರೆ, ನನ್ನ ಮಗಳೇ, ನನ್ನ ಮಗನೇ, ನೀನು ಭಯ ಪಡಬೇಡ, ನಾನು ನಿನ್ನ ಸಂಗಡ ಇರುತ್ತೇನೆ, ನಾನು ನಿನ್ನ ಸಂಗಡ ಇರುತ್ತೇನೆ. ಇವತ್ತು ಪ್ರಿಯ ದೈವ ಮಗುವೆ, ಈ ಏಪ್ರಿಲ್ ತಿಂಗಳಿನಲ್ಲಿ ಎಲ್ಲ ಸತ್ತು ಹೋಗಿರುವಂಥ ಪರಿಸ್ಥಿತಿನಲ್ಲಿ ಇರಬಹುದು. ನೀವು ಯೋಚನೆ ಮಾಡ್ತಾ ಇರ್ಬೋದು, ದಟ್ಸ್ ಆಲ್, ದೇರ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎನಿ ಸಕ್ಸಸ್ ಇನ್ ಮೈ ಮಿನಿಸ್ಟ್ರಿ ಆರ್ ಇನ್ ಮೈ ಲೈಫ್. ನನ್ನ ಒಂದು ಜೀವನದಲ್ಲಿ, ನನ್ನ ಸೇವೆನಲ್ಲಿ ಯಾವ ಸಕ್ಸಸ್ ಕಾರ್ಯಗಳು ನಾನು ನೋಡೋಕ್ಕಿಲ್ಲ. ಡೋಂಟ್ ಲುಕ್ ಟು ದ ಸಿಚುವೇಶನ್. I repeat, don't look to the circumstances, don't look to the situation, don't look to the things that what is happening around us, but I want to tell you that focus on Jesus Christ, trust on Jesus who raises the dead. ನಿಮ್ಮ ಒಂದು ದೃಷ್ಟಿ ಪ್ರಿಯರೇ, ನಿಮ್ಮ ಸನ್ನಿವೇಶಗಳನ್ನು ಇಡಕ್ಕೆ ಹೋಗಬೇಡಿರಿ. ನಿಮ್ಮ ಮನೆಯಲ್ಲಿ ಏನು ನಡೀತಾ ಇದೆ, ನಿನ್ನ ಕುಟುಂಬದಲ್ಲಿ ಏನು ನಡೀತಾ ಇದೆ, ನಿನ್ನ ಸುತ್ತಲೂ ಏನೇ ನಡೆಯಲಿ ಪ್ರಿಯರೇ, let us not worry about what is happening around us. Amen. Come on, hallelujah. No matter what is happening around us, I tell you this morning, trust in God. No matter what your bank account shows, trust in God. No matter who is with you, trust in Jesus Christ. No matter who wins the elections in Tamil Nadu or West Bengal or whole of India or whole of the world, I tell you, let us trust in God Almighty. No matter what is going to happen today or the next 30 days, but I will trust in my Jesus Christ who raises the dead. Amen. Hallelujah. ಸನ್ನಿವೇಶಗಳನ್ನು ನಾವು ನೋಡಿ ಹೆದರಬಾರದು ಪ್ರಿಯರೇ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಕರ್ತನ ಮೇಲೆ ಭರವಸೆ ಇಡಿರಿ. ನಿನ್ನ ಒಂದು ಭವಿಷ್ಯದ ಕುರಿತು ನೀನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಕರ್ತನ ಮೇಲೆ ಭರವಸೆ ಇಡಿರಿ ಪ್ರಿಯರೇ. ಏನು ಆಗುತ್ತದೆ ನಮಗೆ ಚಿಂತೆ ಇಲ್ಲ. ಯಾಕಂದರೆ ನಮ್ಮ ಒಂದು ಭರವಸೆ, ನಮ್ಮ ಒಂದು ನಿರೀಕ್ಷೆ, ನಮ್ಮ ಒಂದು ನಂಬಿಕೆ ಯಾರ ಮೇಲೆ ಇದೆ ಅಂದರೆ ಸುಮ್ಮನೆ ಕರ್ತನ ಮೇಲೆ ಇಲ್ಲ. ಯಾವ ಕರ್ತನ ಮೇಲೆ ಇದೆ, ಯಾವ ದೇವರ ಮೇಲೆ ಇದೆ ಅಂದರೆ ಸತ್ತವರನ್ನು ಎಬ್ಬಿಸುವ ಕರ್ತನ ಮೇಲೆ ನಮಗೆ ಒಂದು ದೃಢವಾದ ನಿರೀಕ್ಷೆ ಇದೆ ಪ್ರಿಯರೇ. ಹಲ್ಲೆಲೂಯಾ. ನೀವು ಸತ್ತು ಹೋಗಿರುವ ಪರಿಸ್ಥಿತಿನಲ್ಲಿ ಇರಬಹುದು. ಹಣಕಾಸು ವಿಷಯದಲ್ಲಿ ಸತ್ತು ಹೋಗಿರುವ ಪರಿಸ್ಥಿತಿ, ಇನ್ನು ಅಲ್ಲಿ ಚಿಗುರಕ್ಕೆ ಆಗಲ್ಲ, ಮುಂದುವರಕ್ಕೆ ಆಗಲ್ಲ, ಆಶೀರ್ವಾದಗಳು ಇಲ್ಲ, ಎಲ್ಲ ಹೇಳ್ತಾರೆ ಅಷ್ಟೇ ಅಂತ. ಪ್ರಿಯರ ದೇವ ಮಗುವೆ, ಜನರು ಹೇಳುವಾಗ ಮುಕ್ತಾಯವಾಗಲ್ಲ. ನನ್ನ ಕರ್ತನಾಗ ದೇವರು ಇರುವಾಗ ನನಗೆ ಮತ್ತೊಂದು ಸತಿ ಒಂದು ಅವಕಾಶ ಕರ್ತನು ಕೊಡುವವರಾಗಿದ್ದಾರೆ. ಇಟ್ ಇಸ್ ನಾಟ್ ಓವರ್ ಅಂಟಿಲ್ ಗಾಡ್ ಸೇಸ್. Amen. Hallelujah. But through Jesus Christ we have one more chance. ಯೇಸು ಕ್ರಿಸ್ತನಲ್ಲಿ ನಮಗೇನು ಉಂಟು? ಒಮ್ಮೆ ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಇದೆ. ಅದು ಫೇಲ್ ಆದರೆ ಒಂದೊಂದು ಸತಿ ಇದೆ. Hallelujah. We serve a limitless God. We serve a God who can do uncommon miracles. Supernatural miracles can happen because He is the God who raises the dead. Amen. Hallelujah. ಅಬ್ರಹಾಂ ವಿಷಯದಲ್ಲಿ ಪ್ರೇಯರ್, ರೋಮನ್ಸ್ 4:17, ರೋಮಪುರದವರಿಗೆ 4:17 ವಾಕ್ಯ. ವಾಟ್ ಡಸ್ ದ ಬೈಬಲ್ ಸೇ? ನಾನು ನಿನ್ನನ್ನು ದೇವರು ಹೇಳ್ತಾರೆ. ಅಬ್ರಹಾಂ, ಗಾಡ್ ಸೆಡ್ ಟು ಅಬ್ರಹಾಂ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆ ಎಂದು, ಮೂಲ ಪಿತೃಗಳಾಗಿ ನೇಮಿಸಿದ್ದೇನೆ ಎಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ, ನೋಡಿ ಅವನು ನೋಡಿ ಹೆಂಗ್ ನಂಬುತ್ತಾನೆ. ದೇವರು ಸತ್ತವರನ್ನು
ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು. ಏನದು? ದೇವರು, ಅಲ್ಲಿ ಗಮನ ಕೊಡಿರಿ. ದೇವರು ಸತ್ತವರನ್ನು ಬದುಕಿಸುತ್ತಾರೆ. ಎಲ್ಲ ಹೇಳಿ, ದೇವರು ಏನ್ ಮಾಡ್ತಾರೆ? ಸತ್ತವರನ್ನು ಬದುಕಿಸುವವನಾಗಿಯೂ. ಏನು ಮಾಡ್ತಾರೆ? ಸತ್ತವರನ್ನು ಬದುಕಿಸ್ತಾರೆ. ಎಲ್ಲ ಹೇಳಿ, ಸತ್ತವರನ್ನು ಬದುಕಿಸ್ತಾರೆ. Abraham believed in the God who raises the dead. Amen. ನೀವು ಯೋಚನೆ ಮಾಡ್ತಾ ಇರಬಹುದು, ಲಾಜರಸ್ ಸತ್ತು ಹೋಗಿರುವ ಲಾಜರಸ್ ಸಮಾಧಿನಲ್ಲಿ ಇರುವ ಪ್ರಕಾರ ನಿಮ್ಮ ಆಶೀರ್ವಾದಗಳು ಎಲ್ಲೋ ಒಂದು ಕಡೆ ಸಮಾಧಿನಲ್ಲಿ ಇರುವ ಥರ ಇರಬಹುದು. ನಿನ್ನ ಒಂದು ಬಿಡುಗಡೆ, ಮೇ ಬಿ ಯು ಆರ್ ಥಿಂಕಿಂಗ್ ಯುವರ್ ಬ್ಲೆಸ್ಸಿಂಗ್ಸ್, ಯುವರ್ ಡೆಲಿವರೆನ್ಸ್, ಆಲ್ ದ ಬ್ರೇಕ್ಸ್ ಥ್ರೂಸ್ ದಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಈಸ್ ಬಿನ್ ಹಿಡನ್ ಇನ್ ದ ಟೂಮ್. Hallelujah. He wants to deliver you and release everything that has been stuck in that tomb in the name of Jesus Christ. ಎಲ್ಲ ಸಮಾಧಿನಲ್ಲಿರುವ ಕಾರ್ಯಗಳು ಏನು, ನಿನ್ನ ಆಶೀರ್ವಾದ, ನಿನ್ನ ಒಂದು ಬಿಡುಗಡೆ ಏನಾಗಕ್ಕಿದೆ? ಅವ್ರು ರಿಲೀಸ್ ಮಾಡಕ್ಕಿದ್ದಾರೆ ಯೇಸುವಿನ ನಾಮದಲ್ಲಿ. Come on, shout it, hallelujah. He's going to release it so that we can experience some supernatural uncommon blessings. ಸತ್ತವರನ್ನು ಎಬ್ಬಿಸಿ ಆತನನ್ನು ಮತ್ತು ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆ ಎಂದು ಅಬ್ರಹಾಮನು ನಂಬಿದನು. See, he believed. What does the word of God says? I have made you a father of many nations before him, whom he believed, even God. He believed in God who makes alive the dead and calls those things which be not as though they were. ಇಲ್ಲದೆ ಇರುವ ಕಾರ್ಯ ಇರುವ ರೀತಿಯಲ್ಲಿ ಕರೆಯುವಾತನು. ಈ ಏಪ್ರಿಲ್ ತಿಂಗಳು ಪ್ರೇಯರ್ ಪೂರಾ ಭರವಸೆ ಯೇಸು ಮೇಲೆ ಇರಬೇಕು. ಆಮೇನ್, ಹಲ್ಲೆಲೂಯಾ. ಎಲ್ಲೋ ಹೋಗ್ತೀರಾ, ನಿಮಗೆ SMS ಬರುತ್ತದೆ, ಲಾಸ್ಟ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಂತ ನೋಡಿ ಸುಮ್ಮನೆ ಇದ್ಬಿಡಿರಿ. ಬೇಜಾರೇ ಆಗಬೇಡಿ. ಡೋಂಟ್ ವರಿ, ಯಾವುದಕ್ಕೆ ಚಿಂತೆ ಮಾಡಬೇಡಿ. ಸನ್ನಿವೇಶ, ಈ ಪ್ರೋಗ್ರಾಮ್ಸ್, ಈ ಕೂಟಗಳಿಗೆಲ್ಲ ನಿಮ್ಗೆ ರಹಸ್ಯ ಹೇಳ್ತೀನಿ. ದಿಸ್ ಟೈಮ್ ಈ ಕೂಟಕ್ಕೆ we are having the least money ಅಲ್ವಾ? ಮಾದೇವ್ ಪಾಸ್ಟ್ ದೀಪು ಹೇಳ್ತಾ ಇದ್ರು, ಕೆಲವೊಂದು ಕಾರ್ಯಗಳೆಲ್ಲ ನಾವು ಕ್ಯಾನ್ಸಲ್ ಮಾಡೋಣ ಅಂತ. ನಾನು ಹೇಳಿದೆ, ನಮ್ಮ ಭರವಸೆ ಏನು ನಾವು ನೋಡ್ತಾ ಇದ್ದೀವಿ ಅದರ ಮೇಲೆ ಇಲ್ಲ. ನಮ್ಮ ಭರವಸೆ ಈಸ್ ಇನ್ ದ ಇನ್ವಿಸಿಬಲ್ ಗಾಡ್ ಹೂ ವಿಲ್ ಡೂ ಅಂಡ್ ಪರ್ಫಾರ್ಮ್ ದ ವಿಸಿಬಲ್ ಮಿರಕಲ್ಸ್. ಅದೃಶ್ಯನಾದ ದೇವರನ್ನು ಯಾರು ನಂಬಿದನು? ಮೋಸೆ ನಂಬಿದನು. ಅದೃಶ್ಯನಾದ ದೇವರು ನಾವು ನೋಡುವ ಹಾಗೆ ಅದ್ಭುತಗಳನ್ನು ಮಾಡೋಕ್ಕೆ ಶಕ್ತರಾಗಿದ್ದಾರೆ. ಆಮೇಲೆ ಗಾಡ್ ವಿಲ್ ಡು. ಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟು ಹೇಳಿರಿ, ಕರ್ತನು ಆಶೀರ್ವದಿಸ್ತಾರೆ. ದೇವರ ಮೇಲೆ ಭರವಸೆ ಉಳ್ಳವರ ಕಮಾನ್. ಇವತ್ತು ಬೆಳಗ್ಗೆ ಯಾರಿಗಾದ್ರೂ ನಗು ಮುಖದಿಂದ ಹೇಳಿರಿ, ಟ್ರಸ್ಟ್ ಇನ್ ಗಾಡ್. ದೇವರ ಮೇಲೆ ಭರವಸೆ ಇಡಿರಿ. ಕಮಾನ್ ಶೌಟ್ hallelujah. Trust in God. I tell you once again, trust in Jesus Christ. ದೇವರ ಮೇಲೆ ಪೂರಾ ಭರವಸೆ ಇಡಿರಿ. ಮನುಷ್ಯನ ಮೇಲೆ ಭರವಸೆ ಇಟ್ಟರೆ ನೀನು ಸೋತು ಹೋಗ್ತೀಯ. ಪ್ರಿಯರೇ, ಕಳೆದ ತಿಂಗಳು ಕಣ್ಣೀರು ಸುರಿಸಿದ್ಯಾ? ಇವತ್ತು ಕಣ್ಣೀರು ಬರೋ ದಿನಗಳೆಲ್ಲ ಕಣ್ಣೀರು ಇರಕ್ಕಿದೆ. The Lord doesn't want you to cry, weep and be in agony. ನೀನು ಉಪತ್ರಗಳಲ್ಲಿ, ಹೋರಾಟಗಳಲ್ಲಿ ಇರಬೇಕೆಂದು ದೇವರ ಚಿತ್ತ ಇಲ್ಲ. ದೇವರ ಚಿತ್ತ ಏನಂದರೆ ಸಮೃದ್ಧಿಕರವಾದ ಶಾಂತಿ, ಸಮಾಧಾನ, ಸಂತೋಷದಲ್ಲಿ ನಾವಿರಬೇಕು. ಯಾಯಿರನ ಮಗಳ ಸ್ಟೋರಿ ನಿಮಗೆ ಗೊತ್ತಿದೆ. ದ ಸ್ಟೋರಿ ಆಫ್ ಜೈರಸ್. ಅವಳ ಮಗಳು ಅಸ್ವಸ್ಥಳಾಗಿದ್ದಳು. ಇವನು ಬರ್ತಾನೆ, ಯೇಸು ಹತ್ರ ಬರ್ತಾನೆ. ಲಾರ್ಡ್ ಪ್ಲೀಸ್ ಹೀಲ್ ಮೈ ಡಾಟರ್. ನೀವು ಮನೆಗೆ ಬಂದು ನನ್ನ ಮಗಳನ್ನ ಏನು ಮಾಡು, ನೀನು ಆರೋಗ್ಯ ಕೊಡಬೇಕು, ಸ್ವಸ್ಥತೆ ಮಾಡಬೇಕು. ಇವನು ಮಾತಾಡ್ತಾ ಇರುವಾಗ ಅಲ್ಲಿ ಒಂದು ಡಿಸ್ಟರ್ಬೆನ್ಸ್ ಆಗುತ್ತದೆ. ಇವನು ಮಾತಾಡ್ತಾ ಇರುವಾಗ ಏನಾಗುತ್ತೆ, ಬೇರೆ ಒಂದು ಸ್ತ್ರೀ ಬರ್ತಾಳೆ. ಅವಳ ಪ್ರಾಬ್ಲಮ್ಸ್ ಏನಂದರೆ 12
ನೋಡೋಣ ಯಾರು ಎಷ್ಟು ಜನ ಕೇಳಿಸ್ಕೊಳ್ತಾ ಇದ್ದೀರಾ. 12 months ಇಯರ್ಸ್, 12 ವರ್ಷ ಪ್ರಾಬ್ಲಮ್ ಇತ್ತು ಒಂದು ಸ್ತ್ರೀಗೆ. ಅವಳು ಬಂದು ಇವನ ಆಶೀರ್ವಾದಕ್ಕೆ ಸೆಂಟ್ರ್ನಲ್ಲಿ ನುಗ್ಬಿಡ್ತಾಳೆ. ಓಹೋ, ನನ್ನ ಮಾತು ಕೇಳ್ತಾ ಇರುವ ಸಮಯದಲ್ಲಿ ಇವಳು ಎಲ್ಲಿಯೋ ಬಂದ್ಬಿಟ್ಲಲ್ವ ಅಂತ ಇವನು ಯೋಚನೆ ಮಾಡ್ತಾ ಅವಳು ಸ್ವಸ್ಥತೆ ಹೊಂದ್ಕೊಂಡು ಹೋಗೇ ಬಿಟ್ಲು. ಇವನಿಗೆ ಯೇಸು ಸ್ವಾಮಿ ಉತ್ತರ ಕೊಡೋಕ್ಕೆ ಮುಂಚೆ ಏನಾಯ್ತಂದ್ರೆ, ಮನೆಯಿಂದ ಬಂದವರು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾರೆ ಅಂದರೆ, ಡೋಂಟ್ ಡಿಸ್ಟರ್ಬ್ ದಿ ಮಾಸ್ಟರ್. ಅಲ್ಲೆಲ್ಲೂಯ್ಯ. ಏನು ಹೇಳ್ತಾ ಇದ್ದಾರೆ? ಗುರುವನ್ನು ತೊಂದರೆ ತಗೋಬೇಡ, ಮಾಡಬೇಡ. ಯಾಕಪ್ಪ, ಏನಾಯ್ತು? ಮಗಳು ಸತ್ತೋದ್ರು, ಮಗಳು ಸತ್ತೋದು, ಅಷ್ಟೇ, ಎಲ್ಲ ಮುಗೀತು. ಬಂದವರು ಏನು ಯೋಚಿಸ್ತಾರ ಅಂದರೆ, ಮಗಳು ಸತ್ತು ಹೋದ್ರು ಅಷ್ಟೇ, ಗುರು ಏನು ಮಾಡೋಕ್ಕೆ ಆಗಲ್ಲ. ಇವಾಗ ಪ್ರೇಯರ್ಗೆ ಬಂದಿದ್ದವನು, ನಂಬಿಕೆಯಿಂದ ಬಂದಿದ್ದವನು, ಹೀ ಸ್ಟಕ್ ಬಿಟ್ವೀನ್ ಬಿಲೀಫ್ ಆ್ಯಂಡ್ ಅನ್ಬಿಲೀಫ್. ನಂಬಿಕೆ ಮತ್ತು ಅಪನಂಬಿಕೆ ನಡುವೆ ನಿಂತ್ಕೊಬಿಟ್ಟಿದ್ದಾನೆ. ವೆದರ್ ಟು once again call unto Jesus or to go back home to see or to do the last rites for the dead girl. ಸತ್ತ ಮಗಳ ಅಂತ್ಯಕ್ರಿಯೆ ಮಾಡೋದಾ ಅಥವಾ ಯೇಸು ಹತ್ರ ತಿರುಗಿ ಕೇಳೋದಾ ಅಂತ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅಲ್ಲಿ ಬ್ಯೂಟಿಫುಲ್ ಆಗಿ ನಾವು ಏನು ಓದ್ತೀವಿ ಅಂದರೆ, ಪ್ರಿಯರೇ, ಜೀಸಸ್ ಸೆಡ್ ಟು ಹಿಮ್, ಯೇಸು ಸ್ವಾಮಿ ನೋಡ್ರಿ, ಏನೋ ಒನ್ ಟೈಮ್ ಕೇಳಿದ್ದೀವಿ, ಒನ್ ಟೈಮ್ ಏನೋ ಒಂದು ಪ್ರಾರ್ಥನೆ ಮಾಡಿದ್ದೀವಿ, ನಾವು ಮರ್ತು ಬಿಡಬಹುದು. ಪ್ರೇಯರ್ ವಿ ಮೇ ಫರ್ಗೆಟ್, ಬಟ್ ಯು ನೋ ವಾಟ್, ಜೀಸಸ್ ನೆವರ್ ಫರ್ಗೆಟ್ಸ್. ಯೇಸು ಮರೆಯೋದಿಲ್ಲ. ಇವನಿಗೆ ಹೇಳಿದ್ರು, ಜೈರಸ್, ಓನ್ಲಿ ಬಿಲೀವ್, ನಿನಗೆ ನಂಬಿಕೆ ಮಾತ್ರ ಇರಲಿ. ಯಾವುದನ್ನು ನಂಬಿಕೆ ಬೇಕು? ಯಾವ ವಿಷಯದ ಮೇಲೆ ನಂಬಿಕೆ? ಇವಾಗ ಏನು ಕೇಳಿಸ್ಕೊಂಡು ಸತ್ತು ಹೋದ್ಲು ಅಂತ ಅದನ್ನು ನಾವು ಬಿಟ್ಬಿಡಪ್ಪ. ನೀನು ನನ್ನ ಹತ್ರ ಬಂದೆ ಅಲ್ವಾ, ಏನೋ ಪೆಟಿಷನ್ಸ್ ಹೇಳ್ದಲ್ವಾ, ಅದ ಮೇಲೆ ಭರವಸನಾಗಿರು, ನನ್ನ ಮೇಲೆ ಭರವಸನಾಗಿರು. ನಾನು ಯಾರು? ವಾಟ್ ಶುಡ್ ಯು ಬಿಲೀವ್? ಬಿಲೀವ್ ಈವನ್ ಆ ಮಗಳು ಸತ್ತು ಹೋಗಿದ್ರೂ ಸಹ, ಐ ಹ್ಯಾವ್ ಆಲ್ ಪವರ್, ನನಗೆಲ್ಲ ಬಲ ಇದೆ, ಅಧಿಕಾರ ಇದೆ. ಅವಳು ಜೀವಂತವಾಗಿದ್ದರೂ ನಾನು ಗುಣಪಡಿಸಿರೋಕ್ಕೆ ಸಾಧ್ಯ. ಇವಾಗ ಸತ್ತು ಹೋಗಿದ್ರು ನಾನೇ ಎಬ್ಬಿಸೋಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೊ ಹಿ ವೆಂಟ್. ಅಲ್ಲಿ ನೋಡಿದ್ರೆ ಇವಳು ಮಲಗಿದಾಳೆ ಎಂದು ಹೇಳುವಾಗ ಅಲ್ಲಿರೋರೆಲ್ಲ ನಗ್ತಾ ಇದ್ರು. ದೇ ಆಲ್ ಲಾಫ್ಟ್. ಇವತ್ತು ಪ್ರಿಯರೇ, ನಿಮಗೆ ಹೇಳ್ತೇನೆ, ನಿನ್ನ ಕುರಿತು, ನಿನ್ನ ಜೀವನ ಕುರಿತು, ನಿನ್ನ ಕುಟುಂಬದ ಕುರಿತು, ನಿನಗಿದಾಗಿಲ್ಲ, ಅದಾಗಿಲ್ಲ, ಅಥವಾ ಬೇರೆ ಏನೋ ಒಂದು ಕಾರ್ಯ, ಯಾವುದೋ ವಿಷಯದಲ್ಲಿ ಮೇ ಬಿ ಪೀಪಲ್ ಆರ್ ಲಾಫಿಂಗ್ ಅಟ್ ಯು, ಗೇಲಿ ಮಾಡ್ತಾ ಇರ್ಬೋದು, ಹಾಸ್ಯ ಮಾಡ್ತಾ ಇರ್ಬೋದು. ನಿನಗೆ ಇದು ಇನ್ನೂ ಆಗಿಲ್ಲ, ಅದು ಇನ್ನೂ ಆಗಿಲ್ಲ, ಈ ಕಾರ್ಯಗಳೆಲ್ಲ ನಿಮಗೆ ಹೇಳ್ತಾ ಇರಬಹುದು. ಪ್ರಿಯ ಸಹೋದರ ಸಹೋದರಿ, ಇವತ್ತು ಕರ್ತನ ನಿಮಗೆ ಹೇಳ್ತಾ ಇದ್ದಾರೆ, ಓನ್ಲಿ ಬಿಲೀವ್. ಬಿಕಾಸ್ ಯಾಕೆ? ದ ಟೈಮ್ ಇಸ್ ಕಮಿಂಗ್, ದಿನಗಳು ಬರ್ತಾ ಇದೆ, ವೇರ್ ಯು ಆರ್ ಗೋಯಿಂಗ್ ಟು ಲಾಫ್ over the people who have laughed against you. ನೀನು ನಗಕ್ಕಿದೆಯಾ? ಯಾರೆಲ್ಲ ನಿನ್ನನ್ನು ನೋಡಿ ಹಾಸ್ಯ ಮಾಡಿ ಗೇಲಿ ಮಾಡಿ ನಗ್ತಾ ಇದ್ರು, ದೇವರು ಆ ಸಂದರ್ಭ, ಸನ್ನಿವೇಶ, ಸಮಯ ಬರಕ್ಕಿದೆ, ನೀನು ನಗಕ್ಕಿದೆಯಾ ಪ್ರಿಯರೇ? ಯಾಕೆ ನಗಕ್ಕಿದೆಯಾ ಅಂದರೆ, ಕರ್ತನು ನಿನ್ನನ್ನು, ಆ ಸತ್ತವರನ್ನು ಎಬ್ಬಿಸುವ ದೇವರು ಮೇಲೆ ನೀನು ಭರವಸೆ ಇಟ್ಟ ಕಾರಣ ನಿನಗೆ ಇರುವಂಥ ಆ ಸನ್ನಿವೇಶಗಳು, ನಿನ್ನ ಬಂಜತನವಾಗಿರಬಹುದು, ನಿನ್ನ ಬಂಜೆಯಾಗಿರಬಹುದು, ಬಡತನದಲ್ಲಿರಬಹುದು, ಆ ಕಷ್ಟದಲ್ಲಿರಬಹುದು, ಆ ಉಪತ್ರದಲ್ಲಿರಬಹುದು, ಆ ವೇದನದಲ್ಲಿರಬಹುದು, ಆ ಕಣ್ಣೀರಲ್ಲಿರಬಹುದು, ಆ ದುಃಖದಲ್ಲಿರಬಹುದು, ಆ ಕಷ್ಟದಲ್ಲಿರಬಹುದು, ಆ ಸೋಲಿನಲ್ಲಿರಬಹುದು, ಆ ವ್ಯಾಧಿನಲ್ಲಿರಬಹುದು, ಎಲ್ಲರಿಂದ ಕೈ ಬಿಡಲ್ಪಟ್ಟ
ಪರಿಸ್ಥಿತಿನಲ್ಲಿ ಇರಬಹುದು, ಜನರೆಲ್ಲ ನಗ್ತಾ ಇರಬಹುದು, ಆದರೆ ಸತ್ತವರನ್ನು ಎಬ್ಬಿಸುವ ಯೇಸು ಸ್ವಾಮಿ ಇವತ್ತು ಹೇಳುತ್ತಾರೆ, ಭರವಸೆಯಿಂದ ಇರು, ನೀವು ನನ್ನ ಮೇಲೆ ನಂಬಿಕೆ ಮಾತ್ರ ಇರಲಿ ಎಂದು ಹೇಳುವ ದೇವರ ಮೇಲೆ ನೀನು ನಂಬಿಕೆ ಇಡುವಾಗ ಪ್ರಿಯ ದೈವ ಮಗುವೆ, ನೀನು ನಿನ್ನ ಶತ್ರುಗಳನ್ನು ಅವರ ಮಧ್ಯದಲ್ಲಿ ಕತ್ತು ನಿನಗೋಸ್ಕರ ಒಂದು ಔತಣ ಸಿದ್ಧಪಡಿಸುವವರಾಗಿದ್ದಾರೆ. God is going to prepare a table over your enemy. Amen. ಕೈ ತಟ್ಟಿ ಕರ್ತನಿಗೆಲ್ಲ ಮಹಿಮೆ ಕೊಡಿ ಪ್ರಿಯ. Come on, ಇನ್ನು ಶಬ್ದವಾಗಿ hallelujah. Come on, hallelujah. Jesus gives us hope. ಯೇಸು ನಮಗೆ ನಿರೀಕ್ಷೆ ಕೊಡುವವರಾಗಿದ್ದಾರೆ. The whole world thought, his enemies thought, his disciples thought, everybody thought it's over. It's over. Everything is finished when they buried Jesus, when they laid his body in the tomb. Hallelujah. But Jesus changed the situation and he proved that he can raise from the dead. ಆತನು ತೋರಿಸಿದ್ರು ಈ ಪ್ರಪಂಚಕ್ಕೆ. ಎಲ್ಲರೂ ಯೋಚನೆ ಮಾಡಿದರು ಅಷ್ಟೇ, ಎಲ್ಲ ಮುಗೀತು, ದಿ ಎಂಡ್ ಅಂತ. ಪ್ರಿಯ, ಕ್ರಿಸ್ತನಲ್ಲಿ ಇರುವವರಿಗೆ ಯಾವುದೇ ಸನ್ನಿವೇಶ ಆದರೂ ಸಹ, ಲೆಟ್ ವಾಟ್ ಮೇ ಕಮ್, ದೇರ್ ಇಸ್ ನೋ ಎಂಡ್ ಫಾರ್ ಹಿಸ್ ಚಿಲ್ಡ್ರನ್. ದೇರ್ ಇಸ್ ಆಲ್ವೇಸ್ ಹೋಪ್, ದೇರ್ ಇಸ್ ಆಲ್ವೇಸ್ ಎ ನ್ಯೂ ಬಿಗಿನಿಂಗ್ ಫಾರ್ ದೋಸ್ ಹೂ ಆರ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ದಿ ಎಂಡ್ ಅಂತ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ದಿ ಎಂಡ್ ಅಂತ ಇಲ್ಲವೇ ಇಲ್ಲ ಪ್ರಿಯ. ಅದು ಸಿನಿಮಾದವ್ರಿಗೆ, ಅದು ಸೀರಿಯಲ್ ಅವರಿಗೆ, ದೇವ ಮಕ್ಕಳಿಗೆ ಹಾಗೆ ಇಲ್ಲ. ಯೇಸು ಸ್ವಾಮಿ ಈಗೋ ನಾನು ಹೊಸ ಕಾರ್ಯ ಮಾಡುತ್ತೇನೆ ಎಂದು ಹೇಳಿ ಹೊಸ ಕಾರ್ಯ ನಮ್ಮ ಜೀವನದಲ್ಲಿ ಅವ್ರು ಮಾಡುವವರಾಗಿದ್ದಾರೆ. ಸೊ ಈ ಏಪ್ರಿಲ್ ತಿಂಗಳು ನಾನು ಏನು ಹೇಳೋಕ್ಕಿದ್ದೀನಿ ಅಂದರೆ ಪ್ರಿಯರೇ, ನಾವು ಸತ್ತವರನ್ನು ಎಬ್ಬಿಸುವ ದೇವರನ್ನು ನಾವು ನಂಬುವವರಾಗಿದ್ದೀವಿ. ದಟ್ ಈಸ್ ವಾಟ್ ದ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ದಟ್ ಪಾಲ್ ಹ್ಯಾಡ್. ಸತ್ತು ಹೋಗಿದ್ದೀವಿ, ಸಾಯಕ್ಕಿದ್ದೀವಿ ಎಂದು ನಮಗೆ ಏನಿತ್ತು, ಒತ್ತಡಗಳು ಹಂಗಿತ್ತು. ಆದರೆ ನಮ್ಮ ನಂಬಿಕೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆ ಪೂರಾ ಭರವಸೆತ್ತು. ಬಾಲವಾಗಿಲ್ಲದೆ ಸಿರಸಾಗಿ ಮಾಡುವವರಾಗಿದ್ದಾರೆ. ನೀವು ಹೋಗುವ ಕಾರ್ಯಗಳೆಲ್ಲ ಆಶೀರ್ವಾದವಾಗಿರಕ್ಕೆ ಯೇಸು ಮೇಲೆ ಭರವಸೆ ಇಟ್ಟು ಒಂದು ಹೊಸ ಕಾರ್ಯನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಹೊಸ ಬಿಸ್ನೆಸ್, ಹೊಸದಾದ ಕಾರ್ಯಗಳೇನೋ ಯು ವಾಂಟ್ ಟು ವೆಂಚರ್. ಪೇತ್ರನ್ ಹೇಳಿದ, ರಾತ್ರಿ ಎಲ್ಲ ಕಷ್ಟಪಟ್ಟು ಸ್ವಾಮಿ, ಐ ಕುಡ್ ನಾಟ್ ಸಕ್ಸೀಡ್, ನಾನು ಏನು ಮಾಡೋಕ್ಕಾಗಲ್ಲ. ನಾವು ಜೀಸಸ್ ಸೆಡ್, ರಾತ್ರಿ ನೀನು ಕಷ್ಟಪಟ್ಟೆ, ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀನು ಬಲೆಗಳನ್ನು ಹಾಕು. ಥ್ರೂ ಕ್ರೈಸ್ಟ್ ಜೀಸಸ್, ಯೇಸು ಕ್ರಿಸ್ತನ ಮೂಲಕ ಅವ್ರ ಮೇಲೆ ಭರವಸೆ ಇಟ್ಟುಕೊಂಡು ಅವ್ರ ಮಾತನ್ನು ನಂಬಿ ಅವನ ಬಲೆಗಳನ್ನು ಹಾಕಿದ. ಈ ಸ್ಟೆಪ್ಡ್ ಇನ್ ಟು ನ್ಯೂ ಡೈರೆಕ್ಷನ್ಸ್ ಥ್ರೂ ಕ್ರೈಸ್ಟ್. ಏನಾಯಿತು? ಈ ಬಿಕಮ್ ಎ ಸಕ್ಸಸ್ಫುಲ್ ಪರ್ಸನ್. ಇವತ್ತು ಪ್ರಿಯರೇ, ಈ ನಂಬಿಕೆಯಿಂದ ಹೋಗಿರಿ. ಡೋಂಟ್ ಲುಕ್ ಟು ದ ಲೆಫ್ಟ್, ನಾಟ್ ಟು ದ ರೈಟ್, ಲುಕ್ ಟು ಜೀಸಸ್ ಕ್ರೈಸ್ಟ್. ಆಮೆನ್. ಹಲ್ಲೆಲೂಯಾ. ದೇರ್ ಈಸ್ ಸ್ಟಿಲ್ ಹೋಪ್. ಅವರ್ ಹೋಪ್ ಈಸ್ ಸ್ಟಿಲ್ ಅಲೈವ್. ನಮ್ಮ ನಿರೀಕ್ಷೆ, ನಮ್ಮ ನಂಬಿಕೆ ಇನ್ನೂ ಜೀವಂತವಾಗಿದೆ ಪ್ರಿಯರೇ. Hallelujah. Come on, hallelujah. Our hope is still alive because I believe in Christ Jesus who raises the dead. ಯೇಸು ಸತ್ತವರನ್ನು ಎಬ್ಬಿಸುವವರಾಗಿದ್ದಾರೆ. ಆ ದೇವರ ಮೇಲೆ ನನಗೆ ಭರವಸೆ ಇರೋದ್ರಿಂದ, ಭರವಸೆ, ನನ್ನ ನಂಬಿಕೆ ಇನ್ನೂ ಜೀವಂತವಾಗಿದೆ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಶುಭಕರವಾಗಲಿ. ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾರೆ. ನೀವು ಕೈ ಇಟ್ಟು ಮಾಡುವ ಪ್ರಯಾಸಗಳನ್ನು ದೇವರು ಆಶೀರ್ವದಿಸ್ತಾರೆ. ಹೋಗುವಾಗಲೂ ಬರುವಾಗಲೂ ದೇವರು ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಯಾವ ಶತ್ರು ನಿಮ್ಮನ್ನು ಮುಟ್ಟಕ್ಕಿಲ್ಲ, ಯಾವ ವ್ಯಾಧಿ, ಯಾವ ವೈರಸ್ ನಿಮ್ಮನ್ನು ಮುಟ್ಟಕ್ಕಿಲ್ಲ. ಕರ್ತನಾದ ದೇವರ ಸುರಕ್ಷಿತ ಹಸ್ತ ನಿಮ್ಮ ಮೇಲೆ ಇದೆ ಪ್ರಿಯರೇ. ಹಲ್ಲೆಲೂಯಾ. ಸ್ಯಾನಿಟೈಸರ್ ಅಥವಾ ಆ ಮಾಸ್ಕ್ಸ್ ಅಥವಾ ವ್ಯಾಕ್ಸಿನ್ ಮಾಡದೇ ಇರುವ ಕೆಲಸ ಕಾರ್ಯಗಳು ಯೇಸು ಕ್ರಿಸ್ತನ ಮಾಡೋಕ್ಕೆ ಅವರು ಶಕ್ತರಾಗಿದ್ದಾರೆ ಪ್ರಿಯ ದೈವ ಮಗುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. Come on, shout hallelujah.
ಹಾಲೆಲೂಯ. ಬಾಲಾಮ್ ಆ ಒಂದು ಸುಳ್ಳು ಪ್ರವಾದಿ ಇಸ್ರಾಯೇಲ್ ಜನರನ್ನು ಶಪಿಸಕ್ಕೆ ಇರುವಾಗ ಏನು ಮಾಡಿದ ಪ್ರಿಯರೇ, ಅವನು ಹೋಗ್ತಾನೆ ಶಪಿಸಕ್ಕೆ ಹೊರಡ್ತಾನೆ. ಅವನು ಶಪಿಸಕ್ಕೆ ಆಗ್ತಾ ಇಲ್ಲ, ಆಶೀರ್ವಾದದೇ ಮಾತುಗಳು ಆಗ್ತಾ ಇದೆ. ಇನ್ನು ಆ ರೀತಿ ಆಗುವುದಾದರೆ ಪ್ರಿಯರೇ, ಇವತ್ತು ಹೊಸ ಒಡಂಬಡಿಕೆ ವಿಶ್ವಾಸಿ ಮಕ್ಕಳಾಗಿರುವ ನಾವು ಯೇಸು ಕ್ರಿಸ್ತನ ರಕ್ತವನ್ನು ನಾವು ನಂಬುವಂಥ ನಮಗೆ ಇನ್ನೂ ಎಷ್ಟು ಸುರಕ್ಷತೆ ಇರಕ್ಕೆ ಸಾಧ್ಯ? ಯಾವ ಶತ್ರುವಿನ ಆಯುಧವು ನಮ್ಮನ್ನು ಮುಟ್ಟಕ್ಕೆ ಆಗಲ್ಲ. ಯಾರ ಮಾತುಗಳು ಮಂತ್ರದ ಶಕ್ತಿಗಳು, ಯಾವುದೇ ರೀತಿಯಾದ ಕೇಡು, ಯಾವ ಉಪದ್ರ, ಯಾವ ವ್ಯಾಧಿ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ನಮ್ಮ ಸಭೆಯನ್ನು ಮುಟ್ಟಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಪ್ರಿಯರೇ, ವಿ ಆರ್ ಬೀನ್ ಸೆಕ್ಯೂರ್ಡ್, ವಿ ಆರ್ ಬೀನ್ ಪ್ರೊಟೆಕ್ಟೆಡ್, ವಿ ಆರ್ ಬೀನ್ ಪ್ರಿಸರ್ವ್ಡ್ ಬೈ ದ ಬ್ಲಡ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮಗೆ ಪರಿಪೂರ್ಣವಾದ ಸುರಕ್ಷತೆ ಇದೆ ಪ್ರಿಯ ದೈವ ಮಗವೇ. ಆಮೆನ್. Hallelujah. I am protected. I am being sealed by the blood of Jesus Christ. ಆಮೆನ್. ನಾನು ನೋಡೋಕ್ಕೆ ಹಾಗೆ ಇರಬಹುದು, ಬಟ್ ನಾನು ತುಂಬ ಡೇಂಜರಸ್ ವ್ಯಕ್ತಿ. ಕಮಾನ್, hallelujah. ನಾನು ಸಾಧಾರಣ ವ್ಯಕ್ತಿ, ಬಟ್ ತುಂಬ ಡೇಂಜರಸ್ ವ್ಯಕ್ತಿ. ಕಾರಣ ಏನಂದರೆ ಯೇಸುವಿನ ರಕ್ತ ನನ್ನ ಸುತ್ತಲೇ ಇದೆ. ಆದ ಕಾರಣ ಯಾವ ಕ್ರಿಯೆಗಳು ನನ್ನನ್ನು ಮುಟ್ಟಕ್ಕೆ ಆಗಲ್ಲ. ಕೈತಟ್ಟಿ ಯೇಸುವಿಗೆ ಸ್ತೋತ್ರ ಮಾಡಿ. ಥ್ಯಾಂಕ್ ಯು ಜೀಸಸ್.